ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ಮುಂಬೈನ ವಡಾಲಾದ ಮಾಧವಿಯವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. 21 ದಿನಗಳ ಮೂಲಮಂತ್ರ ಸಾಧನೆಯಲ್ಲಿ ಭಾಗವಹಿಸಿದ ನಂತರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಅನುಗ್ರಹದಿಂದ ನನ್ನ ಜೀವನದಲ್ಲಿ ನಡೆದ ಒಂದು ಸುಂದರವಾದ ಆರೋಗ್ಯದ ಪವಾಡವನ್ನು ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ದೀರ್ಘಕಾಲದಿಂದ ನಾನು ತೀವ್ರವಾದ ಮೈಗ್ರೇನ್ ತಲೆನೋವಿನಿಂದ ಬಳಲುತ್ತಿದ್ದೆ. ಆ ನೋವು ಎಷ್ಟು ತೀವ್ರವಾಗಿರುತ್ತಿತ್ತೆಂದರೆ ನಾನು ವಾರಕ್ಕೆ ಕನಿಷ್ಠ 2 ಬಾರಿಯಾದರೂ ವೈದ್ಯರನ್ನು ಭೇಟಿ ಮಾಡಬೇಕಾಗುತ್ತಿತ್ತು. ಈ ಪರಿಸ್ಥಿತಿಯು ನನ್ನ ದೈನಂದಿನ ಜೀವನ ಮತ್ತು ನಿಯಮಿತ ಚಟುವಟಿಕೆಗಳ ಮೇಲೆ ಭಾರೀ ಪರಿಣಾಮ ಬೀರಿತ್ತು. ಈ ಮರುಕಳಿಸುವ ತಲೆನೋವಿನಿಂದಾಗಿ ನಾನು ನಿರಂತರ ಅಸ್ವಸ್ಥತೆ ಮತ್ತು ಯಾತನೆಯಲ್ಲಿ ಬದುಕುತ್ತಿದ್ದೆ. ನಾನು 21 ದಿನಗಳ ಮೂಲಮಂತ್ರ ಸಾಧನೆಯನ್ನು ಪ್ರಾರಂಭಿಸಿ ಸೂಚಿಸಿದಂತೆ ಶ್ರದ್ಧೆಯಿಂದ ಸೋಮವನ್ನು ಸೇವಿಸಿದಾಗ ಒಂದು ಅದ್ಭುತವಾದ ಘಟನೆ ನಡೆಯಿತು. ಕೆಲವೇ ದಿನಗಳಲ್ಲಿ ನನ್ನ ಮೈಗ್ರೇನ್ ತಲೆನೋವು ಸಂಪೂರ್ಣವಾಗಿ ಮಾಯವಾಗಿರುವುದನ್ನು ನಾನು ಅರಿತುಕೊಂಡೆ. ಮೈಗ್ರೇನ್ ಮಾಯವಾಗಿದ್ದು ಮಾತ್ರವಲ್ಲದೆ ನಾನು ಅನುಭವಿಸುತ್ತಿದ್ದ ಇತರ ಅನೇಕ ದೇಹದ ನೋವುಗಳು ಸಹ ಇಲ್ಲದಂತಾದವು. ಇದು ನನಗೆ ಅಪಾರ ಪರಿಹಾರ ಮತ್ತು ಸಂತೋಷವನ್ನು ತಂದಿತು. ಇಂದು ನಾನು ನನ್ನ ಜೀವನದ ಗುಣಧರ್ಮವನ್ನು ಬದಲಾಯಿಸಿದ ಈ ಪವಾಡವನ್ನು ಕೃತಜ್ಞತೆ ತುಂಬಿದ ಹೃದಯದಿಂದ ಹಂಚಿಕೊಳ್ಳುತ್ತಿದ್ದೇನೆ. ಈ ಅವಧಿಯಲ್ಲಿ ಅನಿವಾರ್ಯ ಪರಿಸ್ಥಿತಿಗಳಿಂದಾಗಿ ನಾನು ತಡವಾಗಿ, ಅಂದರೆ ರಾತ್ರಿ 1 ಗಂಟೆಗೆ ನಿದ್ರಿಸಿ ಮುಂಜಾನೆ 5 ಗಂಟೆಗೆ ಏಳಬೇಕಾದ ದಿನಗಳೂ ಇದ್ದವು. ಹಿಂದೆಲ್ಲ ಇಂತಹ ನಿದ್ರಾ ಕೊರತೆಯು ನಂತರ ತೀವ್ರವಾದ ಮೈಗ್ರೇನ್ ನನ್ನನ್ನು ಆವರಿಸುತ್ತಿತ್ತು ಮತ್ತು ನಾನು ಚಿಕಿತ್ಸೆಗಾಗಿ ವೈದ್ಯರ ಬಳಿಗೆ ಓಡಬೇಕಾಗುತ್ತಿತ್ತು. ಆದರೆ ಈ ಬಾರಿ ನಾನು ಒಂದು ಅಸಾಧಾರಣವಾದ ಬದಲಾವಣೆಯನ್ನು ಗಮನಿಸಿದೆ. ಕೇವಲ 4 ಗಂಟೆಗಳ ಕಾಲ ನಿದ್ರಿಸಿದ್ದರೂ ಸಹ ಇಡೀ ದಿನ ನನಗೆ ಯಾವುದೇ ಮೈಗ್ರೇನ್ ತಲೆನೋವು, ದೇಹದ ನೋವು ಅಥವಾ ಅಸ್ವಸ್ಥತೆ ಕಂಡುಬರಲಿಲ್ಲ. ಬದಲಾಗಿ ಯಾವುದೇ ಔಷಧಿಯನ್ನು ತೆಗೆದುಕೊಳ್ಳದೆಯೇ ನಾನು ದಿನವಿಡೀ ಉಲ್ಲಾಸದಿಂದ, ಶಕ್ತಿಯುತವಾಗಿ, ಆರೋಗ್ಯವಾಗಿ ಮತ್ತು ಸಂತೋಷದಿಂದ ಇದ್ದೆ. ನನ್ನ ಪಾಲಿಗೆ ಇದು ನಿಜವಾಗಿಯೂ ಒಂದು ದೊಡ್ಡ ಪವಾಡ. ತಮ್ಮ ಅನಂತ ಕರುಣೆಯಿಂದ ನನಗೆ ಉತ್ತಮ ಆರೋಗ್ಯವನ್ನು ಕರುಣಿಸಿ ಯಾತನೆಯಿಂದ ಮುಕ್ತಿ ನೀಡಿದ ಆರೋಗ್ಯಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಲಕ್ಷ ಮೂಲಮಂತ್ರ ಸಾಧನೆಯ ಸಮಯದಲ್ಲಿ ನನಗೆ ಈ ಅದ್ಭುತವಾದ ಗುಣಪಡಿಸುವ ಪವಾಡವನ್ನು ಅನುಗ್ರಹಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದ ಕಮಲಗಳಿಗೆ ಅನಂತ ಕೋಟಿ ಸಾಷ್ಟಾಂಗ ಪ್ರಣಾಮಗಳು.